ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಿನ್ನೆ ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಲೇ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಿಚಿಂಗ್ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ಸ್ಟಿಚಿಂಗ್ ಮಾಡಿಕೊಡೋ ಟೈಲರ್ಸ್ನೆಲ್ಲ ಇಷ್ಟೊಂದು ಟೈಮ್ ತಗೊಂತಾರೋ, ಇಷ್ಟೊಂದು ದಿವಸ ಆಗಿದೆಯಾ ಕೊಟ್ಟು ಅಂತ ಹೇಳಿವೆ. ಯಾರಾದರೂ ಬ್ಲೌಸ್ ಕೊಟ್ಟು ತುಂಬ ದಿನ ಆಗೈತೆ ಇನ್ನೂ ಕೊಟ್ಟಿಲ್ಲ ಅಂದರೆ ಎಲ್ಲ. ನಾನು ಸ್ಟಿಚಿಂಗ್ ಫೀಲ್ಡಿಗೆ ಬಂದಮೇಲೆ ಗೊತ್ತು ಟೈಲರ್ ಕಷ್ಟ ಏನಿರುತ್ತೆ ಅಂತ. ಎಷ್ಟು ಜನ ಕಸ್ಟಮರ್ನ ಹ್ಯಾಂಡ್ಲ್ ಮಾಡಬೇಕಿರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಫ್ಯಾಮಿಲಿ ಟೈಮ್ ಕೊಡಬೇಕು, ಅವ್ರಿಗೆ ಟೈಮ್ ಕೊಟ್ಕೊಬೇಕು. ಕಸ್ಟಮರ್ಸಿಗೆ ಸ್ಟಿಚಿಂಗ್ ಕಡೆ, ಕಟ್ಟಿಂಗ್ ಕಡೆ, ಹಂಗೆ ಮಾರ್ಕಿಂಗು, ಕ್ರಾಫ್ಟಿಂಗ್ ಅಂತ ಎಲ್ಲ ತುಂಬ ಟೈಮ್ ಬೇಕಿರುತ್ತೆ ಅವ್ರಿಗೂ. ಬಟ್ ಒಬ್ಬರೇ ಇರೋಲ್ಲ ಕಸ್ಟಮರ್ಸು, ನಮ್ಗೆ ಒಬ್ಬರು ಕಸ್ಟಮರ್ಸೇ ಇರೋಲ್ಲ. ಸ್ಟಿಚ್ ಮಾಡೋದಕ್ಕೂ ತುಂಬ ಕಸ್ಟಮರ್ಸ್ ಇರುತ್ತೆ, ಅವ್ರದ್ದೆಲ್ಲ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಅವ್ರಿಗೂ ತುಂಬ ಕಷ್ಟ ಇರುತ್ತೆ. ನಾನು ಈಗ ಸ್ಟಿಚ್ ಮಾಡ್ತಿರೋ ಅಂಥ ಬ್ಲೌಸು ನನ್ನ ಫ್ರೆಂಡ್ದೇನೆ. ಅವರು ಹಳದಿ ಶಾಸ್ತ್ರಕ್ಕೆ ಒಂದು ಮದುವೆ ಇದೆ ಬೇಕು ಅಂತ ತಂದುಕೊಟ್ರು ಸ್ಯಾರಿನ ಸ್ಟಿಚ್ ಮಾಡಿಕೊಡಿ ಅಂತ. ಆ ಬ್ಲೌಸ್ ಪೀಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಇದ್ರೂ ಅವ್ರಿಗೆ ಸಾಕಾಗ್ತಿರ್ಲಿಲ್ಲ ಅನಿಸುತ್ತೆ ಬ್ಲೌಸ್ ಪೀಸು, ಅಷ್ಟೇ ಕಮ್ಮಿ ಇದೆ. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಯಾಕಾಗಿ ಮಾಡ್ತಾರೋ ಗೊತ್ತಿಲ್ಲ. ಪಾಪ ದಪ್ಪ ಇರೋರು ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ನೇ ಹಾಕ್ಬಾರ್ದ್ವಾ ಏನೋ ಗೊತ್ತಿಲ್ಲ, ಹಾಗೆ ಮಾಡ್ತಾರೆ. ಸಣ್ಣ ಇರೋರ್ಗೇನೋ ಕರೆಕ್ಟಾಗಿಬಿಡುತ್ತೆ. ಕೆಲವೊಬ್ಬ ಸೀರೆಯಲ್ಲಿ ತುಂಬಾ ಕೊಟ್ಟಿರ್ತಾರೆ, ಅವ್ರು ಸಣ್ಣ ಇರ್ತಾರೆ, ಎಷ್ಟು 2 ಬ್ಲೌಸ್ ಆಗೋ ಅಷ್ಟಿರುತ್ತೆ. ಆದರೆ ಕೆಲವೊಂದು ಸೀರೆಯಲ್ಲಿ ಮಾತ್ರ ಕಮ್ಮಿ ಇರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಹೋಗಿ ನೋಡಿ. ಹಾಗೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು.